ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತ ವೆಯ್ಟ್ ಮಾಡ್ತಿರುವಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಏನೋ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೊಟೆಕ್ಟ್ ಚಾನಲ್. ಹೌದು ಸ್ನೇಹಿತರೆ, ಮಹಿಳೆಯರಿಗೆ ಗುಡ್ ನ್ಯೂಸೇ. ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಕೆಲವೊಂದು ಅಪ್ಡೇಟ್ಸ್ ಇದೆ. ಅನ್ನಭಾಗ್ಯ ಯೋಜನೆ ಹಣವನ್ನು ಆಲ್ರೆಡಿ ಕ್ರೆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ 2 ತಿಂಗಳುಗಳಿಂದ ಈ ಒಂದು ಅನ್ನಭಾಗ್ಯ ಯೋಜನೆ ಆಲ್ಮೋಸ್ಟ್ ಅಕ್ಟೋಬರಿಂದನೂ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಕ್ರೆಡಿಟ್ ಆಗ್ತಿಲ್ಲ ಅಂತ ತಿಳಿಸ್ಕೊಟ್ಟಿದ್ರು. ಹಾಗೆ ಅದರ ಜೊತೆಗೆ ರೂಮರ್ಸ್ ನಡೀತಾ ಇತ್ತು, ಇನ್ಮೇಲೆ ಅನ್ನಭಾಗ್ಯ ಯೋಜನೆ ಹಣ ಕೊಡಲ್ಲ, 10 kg ಅಕ್ಕಿ ಕೊಡ್ತಾರೆ ಅನ್ನೋದು. ಆದರೆ ಇಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಆಲ್ರೆಡಿ ಹಣ ಕ್ರೆಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಹಾಗೆ ಕೆಲವು ಜಾಗಗಳಲ್ಲಿ ಒಬ್ಬರಿಗೆ 5 kg ಅಂತ ಅಕ್ಕಿಯನ್ನು ಕಟ್ತಾ ಇದ್ದಾರೆ. ಇಲ್ಲಿ ಜನರಿಗೆ ಈಗ ಬಂದಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಮತ್ತೆ ಯಾಕೆ ಇವರು 5 kg ಅಕ್ಕಿ 5 kg ಹಣ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನು ಗೊತ್ತಾ, ಸರ್ಕಾರಕ್ಕೆ ಗೊತ್ತಿದೆ 10 kg ಪ್ರತಿ ತಿಂಗಳು ನಾವು ಕೊಡೋದಕ್ಕಾಗಲ್ಲ, ಅದೇ ಹಣ ಆದರೂ ಕೊಡ್ಬೋದು ಅನ್ನೋದು ಸರ್ಕಾರಕ್ಕೆ ಖಂಡಿತವಾಗ್ಲೂ ಗೊತ್ತಿದೆ. ಹಾಗಾಗಿಯೇ ಈಗ DBT ಮುಖಾಂತರ 5 kg ಅಕ್ಕಿ ಹಣ ಹಾಕ್ತಾ ಇದ್ದಾರೆ, ಇನ್ನು 5 kg ಅಕ್ಕಿನ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಮ DBT ಸ್ಟೇಟಸ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯೋ ಇಲ್ವೋ ಅನ್ನೋದು. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಕುರಿತು ಒಂದು ಹೊಸ ಅಪ್ಡೇಟ್ ಇದೆ, ಒಂದು ಮಾಹಿತಿ ಇದೆ. ಏನಪ್ಪಾ ಅಂದರೆ 2 to 5%, 2-5% ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಕ್ರೆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೊಂಥರ ಟೆಸ್ಟಿಂಗ್ ಥರ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೂ ಸಹ ಈ ಒಂದು 16ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಆಲ್ರೆಡಿ ಗೌರ್ಮೆಂಟಿಂದ ಈ ಒಂದು ಬ್ಯಾಂಕ್ಗಳಿಗೆ ಜಮೆ ಆಗಿದೆ, ಬ್ಯಾಂಕ್ಗಳಿಂದ ನಿಮ್ಮ ಖಾತೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಜಮೆ ಆಗಲಿದೆ ಅಂತ ತಿಳಿಸ್ಕೊಡ್ತಿದ್ದಾರೆ. ಹಾಗಿದ್ರೆ ನಮಗೂ ಈ ಟೆಸ್ಟಿಂಗ್ ಮುಖಾಂತರವಾಗಿ ನಮ್ಮ ಅಕೌಂಟ್ಗಳಿಗೂ ಹಣ ಹಾಕ್ಬೋದಿತ್ತಲ್ಲ ಅಂತ ಕೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಹಿಂದಿನ ತಿಂಗಳುಗಳಲ್ಲೂ ಅಷ್ಟೇ, ನಿಮಗೆ ಬಂದಿರೋ ತಿಂಗಳುಗಳಲ್ಲೂ ಅಷ್ಟೇ ಎಲ್ಲ ಕಂತುಗಳು ಒಂದೇ ಸತಿ ನಿಮಗೆ ಜಮೆ ಆಗಿಲ್ಲ. ಒಂದು ದಿವಸದಲ್ಲಿ ಜಮೆ ಆಗಿಲ್ಲ, 2 ದಿವಸದಲ್ಲಿ ಜಮೆ ಆಗಿಲ್ಲ, ಒಂದು ವಾರ ತಗೊಂಡಿರ್ಬೋದು, 10 ದಿವಸ ತಗೊಂಡಿರ್ಬೋದು, ಒಂದು ತಿಂಗಳು ಒಳಗೆ ನಿಮಗೆ ಯಾವಾಗೋ ಜಮೆ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಎಲ್ಲರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಖಂಡಿತವಾಗ್ಲೂ ನಿಮಗೆ ಕ್ರೆಡಿಟ್ ಮಾಡೇ ಮಾಡ್ತಾರೆ. ಹಾಗೆ ಹೆಬ್ಬಾಳ್ಕರ್ ಅವರು ಹುಷಾರಿಲ್ಲ, ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಇದೆ, ಆದ್ದರಿಂದ ಈ ಒಂದು ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ಮಾಹಿತಿ. ಸೊ ಖಂಡಿತವಾಗ್ಲೂ 16ನೇ ಕಂತಿನ ಹಣ ನಿಮಗೆಲ್ಲರಿಗೂ ಬಂದೇ ಬರುತ್ತೆ. ಹಾಗಾಗಿ ಎಲ್ಲರೂ ತಮ್ಮ DBT ಸ್ಟೇಟಸ್, ನಿಮ್ಮ ಮೊಬೈಲ್ಗಳಲ್ಲಿ DBT ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸ್ಟೇಟಸ್ನ ಸಹ ಚೆಕ್ ಮಾಡ್ಬೋದು. ಅದ್ರ ಬಗ್ಗೆ ವೀಡಿಯೋವನ್ನು ಮಾಡ್ತೀನಿ, ಹೇಗೆ DBT ಸ್ಟೇಟಸ್ನ ಚೆಕ್ ಮಾಡೋದು ಅದನ್ನು ಸಹ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ನಂತರ ನೀವು ನೋಡಿ, ಹಾಗೆ ನೀವು ಸಹ ಫಾಲೋ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ಎಲ್ಲ ಮಹಿಳೆಯರಿಗೂ ಹಾಗೆ ಎಲ್ಲ ಜನರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಕರ್ನಾಟಕ ಮಾತೆ.